ಸಿಗರೆಟ್ಗಳು ಸೇರ್ಬೇಡ್ರಪ್ಪ. ಹೆಲ್ತ್ಗಳು ಹಾಳಾಗೋಗ್ಬಿಡುತ್ತೆ. ನಾನು ಈ ಶಾರ್ಟ್ ಫಿಲಮ್ಗೋಸ್ಕರ ಸೇರ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರು ಸೇರಬೇಡಿ. ಇಲ್ಲ ಅಂದರೆ ಬೇಗ ಹೋಗಿ ಹಾಕ್ಸ್ಕೊಂಡ್ಬಿಡ್ತೀನಿ. ಮೌ ಅಡ್ಡ ಬರಬೇಡ, ಈ ಕಡೆ ಬಮ್ಮ. ನನ್ನ ದೇವ್ರ ಫೋಟೋ ನೋಡಬೇಕು. ಸರಿನಪ್ಪ. ಅಪ್ಪ ದೇವ್ರೆ, ಇವತ್ತು ಹೋಗೋ ಕೆಲಸ ಎಲ್ಲ ನೀನೇ ಮಾಡ್ಕೊಡ್ಬೇಕಪ್ಪ. ನಿನ್ನೆ ನಂಬಿದ್ದೀನಿ. ಮೌ ಫೋನ್ ರಿಸೀವ್ ಮಾಡಬೇಡ, ಹಂಗೆ ತಗೊಂಬಮ್ಮ ಇಲ್ಲಿ. ಹಲೋ ಹಲೋ ಡಾರ್ಲಿಂಗ್. ಹಲೋ ಹಲೋ. ಆಗಲೇ ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ಚಾರ್ಜಿಂಗ್ ಹಾಕಿದ್ದೆ, ಹೇಳು. ಎಷ್ಟು ಗಂಟೆಗೆ ಬರ್ತೀಯಾ? ಯಾರ ಹತ್ರ ಮಾತಾಡ್ತಿದ್ಯೋ? ನಾನು ಕರೆಕ್ಟಾಗಿ 12 ಗಂಟೆಗೆ ಬರ್ತೀನಿ. ನೀನು? ಓಕೆ, ನಾನು ಕರೆಕ್ಟಾಗಿ ಬರ್ತೀನಿ, ಮಿಸ್ ಮಾಡಬೇಡ. ನಾನು ಯಾವಾಗ ಫೋನಲ್ಲಿ ಮಾತಾಡಿದ್ರು ಯಾರು ಯಾರು ಅಂತ ಕೇಳ್ತಿಲ್ಲ. ಏನಕ್ಕೆ ನಿನ್ಗೆ ಈ ಥರ ಬುದ್ಧಿ? ನಾನೇನು ಮಾಡಿದೆ? ಮಗ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದು ತಪ್ಪಾ? ಯಾರ ಹತ್ರ? ಮಗ ಆಚೆ ರೋಡಲ್ಲಿ ಎಷ್ಟು ಕಷ್ಟಪಡ್ತಾ ಇದೆ ಅಂತ ಅದನ್ನು ಕೇಳ್ಬೇಡ. ಒಂದೊಂದು ರೂಪಾಯಿಗೂ ರೋಡಲ್ಲಿ ನಾಯಿ ಥರ ಅಲಿತಾ ಇದ್ದೀನಿ, ಅದನ್ನ ಯಾವತ್ತೂ ಕೇಳ್ಬೇಡ. ನನಗೇನು ಇಷ್ಟ ಏನು ಕಷ್ಟ ಅಂತ ಯಾವ ಥರ ಕೇಳಿದ್ಯಾ? ಅದೆಲ್ಲ ಬಿಟ್ಟು ನಾನು ಫೋನಲ್ಲಿ ಮಾತಾಡೋದು ಮಾತ್ರ ಕರೆಕ್ಟಾಗಿ ಹೇಳ್ಬಿಡ್ಬೇಕು. ನಿನ್ನ ಹೊಟ್ಟೆಲಿ ಹುಟ್ಟೋದ್ನಲ್ಲ, ಎಲ್ಲ ನನ್ನ ಕರ್ಮ. ಸಾಯ್ತಾ ಇರ್ತಾರೆ. ಏನಮ್ಮ ಮನುಷ್ಯ ಅದನ್ನ ಯಾವ್ದು ತಿಂತಾನ ಬೆಳಗ್ಗೆ ಯಾಕೆ ದನನ ಎತ್ಕೊಂಡೋಗಮ್ಮಲ್ಲಿ. ಸರಿ, ನಾನು ಆಚೆ ಹೋಗಿ ತಿಂಡಿ ಮಾಡ್ಕೊತೀನಿ. ನನಗೊಂದು 50 ರೂಪಾಯಿ ಕೊಡು. ಏನದು? ಏನು ಮಾಡೋದು? ದುಡ್ಡು ಎತ್ತಲೇಬೇಕಾ? ಎಲ್ಲಿಟ್ಟೆ? ಇಲ್ಲಿದೆ. ಇದೆಯಪ್ಪ ಇವತ್ತು ದೇವರು. ಇದು ಎತ್ಕೊಳ್ಳೋಣ, ಏನಾದ್ರು ಆಗುತ್ತೆ. ಏನಪ್ಪ, ನನ್ನ ಚಪ್ಪಲಿ ಕಿತ್ತೋಗ್ಬಿಟ್ಟಿದೆ, ಅದ್ರಲ್ಲಿ ನಡೆಯೋಕ್ಕಾಗ್ತಿಲ್ಲ. ನಾಳೆ ಒಂದು 200 ರೂಪಾಯಿ ಕೊಡೋಕ್ಕಾಗುತ್ತೇನಪ್ಪ? ಕರೆಕ್ಟಾಗಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅನಿಷ್ಟ ಥರ ಬಾಯಿ ಆಗ್ತಿಲ್ಲ. ನಿಂಗೇನು ಬುದ್ಧಿ ಇಲ್ವಾ?
ಛೇ, ಮನೆ ಮೇಲೆ ಅಮ್ಮ ಮೇಲೆ ಕೋಪದಲ್ಲಿ ಪೆಟ್ರೋಲ್ ಹಾಕ್ಸೋದೇ ಮರ್ತ್ಬಿಟ್ಟೆ. ತಳ್ಕೊಂಡು ಹೋಗಿ ಮುಂದೆ ನೋಡೋಣ. ಅದೇನು ದುಡ್ಡಾ? ಓ, ದುಡ್ಡೇ. ಸದ್ಯಕ್ಕೆ ಯಾರೂ ನೋಡಲಿಲ್ಲ. ಒಬ್ಬ ಬರಗಾಲದಲ್ಲಿ ಬಿಸಿಲಲ್ಲಿ ನೀರು ಸಿಕ್ಕಿದಾಗಾಯ್ತು. ಸಿಕ್ಕಿರೋ ಕಾಸನ್ನ ಯಾವತ್ತೂ ಖರ್ಚು ಮಾಡಬಾರ್ದು. ಅದು ಲಕ್ಷ್ಮಿ ಇದ್ದಾಗೆ. ನಮ್ಮಪ್ಪ. ಸರ್ ಹಾಂ, ನೀನೇನಾದ್ರು ಕಾಸು ಹತ್ತದನ್ನು ನೋಡ್ಬಿಟ್ನಾ? ಸರ್, ಈ ಪೆಟ್ರೋಲ್ ಬಂಕ್ ಎಲ್ಲಿದೆ? ನೋಡ್ಗುರು, ಹಿಂದೆ ಹೋದರೆ 4 ಕಿಲೋಮೀಟ್ರು, ಮುಂದೆ ಹೋದರೆ 3 ಕಿಲೋಮೀಟ್ರ್ ಆಗುತ್ತೆ. ನಾನು ಈ ಕಡೆ ಹೋಗ್ತಾ ಇದ್ದೀನಿ, ಬೇಕಾದರೆ ಡ್ರಾಪ್ ಮಾಡ್ತೀನಿ. ಇಲ್ಲ ಬಿಡುಗರು, ನಾನು ಗರ್ಲ್ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವಳೇ ಬರ್ತಾಳೆ. ಸರಿ, ನಿನ್ನಿಷ್ಟ. ಥ್ಯಾಂಕ್ ಯು. ಹಬ್ಬ, ದುಡ್ಡಿನ ವಿಷಯ ಅಲ್ವಲ್ಲ. ರವಿ, ಸಾರಿ, ಐ ಆಮ್ ನಾಟ್ ಕಮಿಂಗ್, ಇಟ್ಸ್ ಎಮರ್ಜೆನ್ಸಿ, ನಾನು ಬರೋಕ್ಕಾಗಲ್ಲ. ನಿಮಗೆ ಫೋನ್ ಮಾಡ್ತೀನಿ, ರಿಸೀವ್ ಮಾಡಲಿ. ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾಳಲ್ಲೋ, ಹುಡುಗಿರು ನಂಬ್ಕೊಂಡು ಬರ್ತಿರಲ್ಲ. ಛೇ, ಪೆಟ್ರೋಲ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಕಡಿಮೆ ಇದ್ದಂಗಿದೆಯಲ್ಲ. ಸಿಕ್ಕಿರೋ ಲಕ್ಷ್ಮಿನ ಖರ್ಚು ಮಾಡಲ್ಲ. ನನ್ನ ಹತ್ರ ಬೇರೆ ಯಾವ ದುಡ್ಡಿಲ್ಲ. ನನ್ನ ಮನೆಯವ್ರಿಗೆ ಹೋದ್ರೂ ಸಾಕು. ಓ, ಕಾಗೆ ನನ್ನ ಮಗ ಸಾಮಾನ್ಯವಾಗಿ ಫೋನೇ ಮಾಡಲ್ಲ. ಮಾಡಿದಾನೆ ಅಂದರೆ ಏನೋ ಕೆಲಸ ಇರಬೇಕು. ತಡಿ, ಇಕ್ತೀನಿ ಇವಾಗ. ತಡಿ, 1 ನಿಮಿಷ. ಹಲೋ. ಏನೋ ಶಿಷ್ಯ, ಎಲ್ಲೋ ಇದೆಯಾ? ಏನೋ ಮಾಡ್ತಾ ಇದೆಯಾ? ಇಲ್ಲ ಗುರು, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ. ನಿನಗೆ ಗೊತ್ತಲ್ಲ ಕೆಲಸ. ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತಲ್ಲ ಗುರು. ಅದೇ ಮಗ ಅನ್ಕೊಂಡೆ. ಹೇಳಪ್ಪ, ಏನು ಮಾಡಬೇಕು? ಇಲ್ಲ, ನನ್ನ ಗಾಡಿ ಪೆಟ್ರೋಲ್ ಸ್ವಲ್ಪ ಖಾಲಿ ಆಗ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಪೆಟ್ರೋಲ್ ತಂದು ಕೊಡ್ತೀಯಾ? ಅಲ್ಲಪ್ಪ ರಾಜ, ಎಲ್ಲಿದೆಯಾ ಹೇಳಿವಾಗ ನೀನು? ನಾನು ಇಲ್ಲಿ ವಿದ್ಯಾನಂದಪುರ ಲಾಸ್ಟ್ ಸ್ಟಾಪಲ್ಲಿದ್ದೀನಿ ಗುರು. ಸರಿ, ನೀನು ಅಲ್ಲೇ ಇರು, ಬರ್ತೀನಿ. ಒಂದು 15 ನಿಮಿಷ ಆಗುತ್ತೆ, ಬರ್ತೀನಿ. ಅಲ್ಲೇ ಇರು. ಮಿಸ್ ಮಾಡಬೇಡ ಗುರು. ಹಲೋ. ಛೇ, ಬ್ಯಾಲೆನ್ಸ್ ಖಾಲಿನಾ? ಅಯ್ಯೋ, ಪೆಟ್ರೋಲ್ ಖಾಲಿ ಆಗೋಯ್ತು. ಎಷ್ಟಾಯ್ತು? 18 ರೂಪಾಯಿ. ಮಣ್ಣಾಗಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಯಾವುದೋ ಫೋನ್ ಬರ್ತೈತಲ್ಲ. ಇವ್ರು ಮಾಡೋ ಕೆಲಸನೇ ಇರಲ್ಲಪ್ಪ. ಸುಮ್ಮನೆ ಫೋನ್ ಮಾಡಿ ತಲೆ ತಿಂತಾರೆ. ಏನಮ್ಮ ಮಗ, ಊಟ ಆಯ್ತೇನಪ್ಪ? ನೀನು ಕೊಟ್ಟರೆ 20 ರೂಪಾಯಿಗೆ ಏನು ಊಟ ಬರ್ತದೆ ಅಲ್ಲಿ? ಬೆಳಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಆಗ್ದಲ್ಲ ಅನಿಶ್ ಹತ್ರ ಬಾಯಿ. ಇಲ್ಲಿ ಬಂದು ಏನು ಕೆಲಸ ಆಗದೆ ನಾನು ಸಾಯ್ತಾ ಇದ್ದೀನಿ. ಇಡಮ್ಮ ಫೋನು. ಈಗೇನು ಮಾಡೋದಪ್ಪ? ತಲೆನೇ ಓಡ್ತಿಲ್ವಲ್ಲ. ಕಸ್ಟಮರ್ ಕೇರ್ ಅವ್ರಿಗೆ ಮಾಡೋಕ್ಕೆ ಕೆಲಸನೇ ಇರಲ್ಲ. ಇವನೇನು ಎಷ್ಟೊಂದೊಂದು ನನ್ನ ಮೇಲೆ ಒಪ್ಸಿಟ್ಕೊಂಡವನೆ. ಅದೇ ರವಿ ಗುರು. ಹಲೋ ಗುರು, ಬರ್ತಾ ಇದೆಯಲ್ಲ? 10 ನಿಮಿಷ ಬಂದೆ ಮಗ. ಇರು, ಅಲ್ಲೇ ಇರು, ಬಂದೆ. ಸರಿ, ಆಯ್ತು ಗುರು, ಓಕೆ. ಬೀದಿಗೆ ಬಂದಿದ್ದು ನನ್ನ ಹುಡುಕೊಂತಾನೆ. ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತಲ್ಲೋ. ಅಯ್ಯೋ ಕರ್ಮನಪ್ಪ.
ನೋಡ್ಕೊಂಡೇ ಇಲ್ವಲ್ಲೋ. ಕೆಲಸ ಮಾಡೋಣ, ಇಲ್ಲಿ ರೀಚಾರ್ಜ್ ಅಂಗಡಿ ಎಲ್ಲ ಐತೋ ನೋಡೋಣ, ರೀಚಾರ್ಜ್ ಮಾಡಿಸೋಣ. ರೀಚಾರ್ಜ್ ಮಾಡಿಸ್ಬಿಟ್ಟು ಅವ್ನಿಗೆ ಫೋನ್ ಹಾಕೋಣ. ಶಿಷ್ಯ ಬರ್ತಾನ ಬರಲಿಲ್ಲ ಕೇಳು, ಬಂದರೆ ಬರಲಿ, ಇಲ್ಲ ಅಂದರೆ ನಾನು ಎಟ್ಟಲ್ಲಿ ಹೋಗಿ ತಂದುಬಿಡೋಣ. ಹೋದ್ರೆ ಹೋಯ್ತು 350 ರೂಪಾಯಿ. ಎಲ್ಲೋ ಕಾಸೆಲ್ಲೋ ಎಲ್ಲೋ ಎಲ್ಲಿ ಹೋಯ್ತು? ವಿಧಿ ಇಲ್ಲ, ಸಿಕ್ಕಿರೋ ಲಕ್ಷ್ಮಿನ ಖರ್ಚು ಮಾಡಲೇಬೇಕು. ಎಲ್ಲೋಯ್ತಪ್ಪ ದುಡ್ಡು? ಬರೀ 10 ರೂಪಾಯಿ ಇದೆ. ಇಲ್ಲೇನಾದರೂ ಬಿತ್ತಾ ಅಥವಾ ಅಲ್ಲೇನಾದರೂ ಮಿಸ್ ಆಯ್ತಾ? ಅಯ್ಯೋ ದೇವ್ರೆ, ದುಡ್ಡು! ಆ ದೇವ್ರೆ ಈ ದುಡ್ಡನ್ನ ನನಗೋಸ್ಕರ ಇಲ್ಲಿ ಹಾಕಿರಬೇಕು. ಬೆಳಗ್ಗೆ ಎದ್ದು ನನ್ನ ಮಗನ ಮುಖ ನೋಡಿದ್ದಕ್ಕೂ ಸಾರ್ಥಕ. ಹಾಂ, ಎಲ್ಲೋ ಚಪ್ಪಲಿ ಎಲ್ಲೋಯ್ತು? ಇಲ್ಲೇ ಬಿಟ್ಟಿದ್ನಲ್ಲ, ಒಳಗಡೆ ಏನಾದರೂ ಇದಾ? ಛೇ, ಎಲ್ಲೋಯ್ತು? ಇಲ್ಲಿ ಬಿಟ್ಟಿಲ್ಲ ನಾನು. ಇಲ್ಲೇ ಬಿಟ್ಟಿದ್ದೀನಿ. ಒಂದೊಂದನ್ನೇ ಕಳ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಎರಡೇ, ಒಂದು ಬೈಕು, ಒಂದು ಹೆಲ್ಮೆಟು, ಇನ್ನೊಂದು ನನ್ನ ಪ್ರಾಣ. ಅದು ಅಲ್ಲ ಐತೋ ಇಲ್ಲೋ ಗೊತ್ತಿಲ್ಲ. ಏನಾಯ್ತಪ್ಪ? ಪೆಟ್ರೋಲ್ ಖಾಲಿ ಹೋಗೋಯ್ತಮ್ಮ. ಪಕ್ಕದಲ್ಲೇ ಇದೆಯಲ್ಲಪ್ಪ ಪೆಟ್ರೋಲ್ ಬಂಕು. ನನ್ನ ಹತ್ರ ದುಡ್ಡಿಲ್ಲಮ್ಮ. ಇವಾಗ ಮನೆಗೆ ಹೇಗೆ ಹೋಗೋದೋ ಗೊತ್ತಾಗ್ತಾ ಇಲ್ಲಮ್ಮ. ಮನೇಲಿ ಅಮ್ಮ ಬೇರೆ ಒಬ್ಬರೇ ಕಾಯ್ತಿರ್ತಾರೆ. ಇವಾಗ ಏನು ಮಾಡೋದು? ನಾನು ಕೊಡ್ತೀನಿರಪ್ಪ, ನೋಡ್ತೀನಿ. ಕಾಸು ಇರಬೇಕು, ಸಲ ನೋಡ್ತೀನಿ. ಇರಬೇಕು. 50 ರೂಪಾಯಿ ಇದೆ ನೋಡು, ತಗೊಳಪ್ಪ. ನೀನೇ ನನಗೆ ವಾಪಸ್ ಕೊಡೋದು ಬೇಡ. ನಿನ್ನ ಕಷ್ಟಕ್ಕೆ ನಾನಾದರೆ ನನ್ನ ಮಗನ ಕಷ್ಟಕ್ಕೆ ಬೇರೆ ಇನ್ಯಾರಾದರೂ ಆಗ್ತಾರೆ. ಬೆಳಗ್ಗೆ ನನ್ನ ಮಗನೂ ಕಾಸು ಕೇಳ್ದ, ನನ್ನ ಹತ್ರ ಇರಲಿಲ್ಲ. ಇವಾಗ ಎಲ್ಲಿದ್ದಾನೋ ಏನೋ. ನೀನು ನನ್ನ ಮಗನ ಥರನೇ ಇದೆಯಪ್ಪ. ಅಮ್ಮ ಫೋನ್ ಮಾಡಿದ್ದಾರೆ. ಛೇ,
ಛೇ, ಕರೆನ್ಸಿ ಇಲ್ಲ. ನನ್ನ ಅಮ್ಮನ ನೋಡಬೇಕು, ನಾನು ಮಾಡಿದ ತಪ್ಪೆಲ್ಲ ಕೇಳ್ಕೋಬೇಕು, ಕಾಲು ಬೀಳ್ಬೇಕು, ನಾನು ಮನೆಗೆ ಹೋಗ್ಬೇಕು, ನಾನು ಬೇಗ ಮನೆಗೆ ಹೋಗ್ಬೇಕು. ಪೆಟ್ರೋಲ್ ಇಲ್ಲ, ಯಾರನ್ನಾದರೂ ಡ್ರಾಪ್ ಆದರೂ ಕೇಳಿ ಹೋಗ್ಬೇಕು. ಸರ್ ಏನು ಗುರು, ಏನು ಮಾಡ್ತಾ ಇದೆಯಾ? ಬೆಳಗ್ಗೆಯಿಂದ ಇಲ್ಲೇನು ಮಾಡ್ತಾ ಇದೆಯಾ? ಸರ್ ಪ್ಲೀಸ್ ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡಿಬಿಡ್ತೀರಾ ಸರ್? ಯಾಕೆ ಕಳ್ತಾ ಇದೆಯಾ? ಯಾಕೆ ಕಳ್ತಾ ಇದೆಯಾ? ಸರ್ ದಯವಿಟ್ಟು ನಾನು ಏನು ಮನೆಯವ್ರಿಗೆ ಬರ್ತಾ ಇದೆ, ಏನಾಯ್ತು? ಸರ್ ಪ್ಲೀಸ್ ಸರ್ ನನ್ನ ಮನೆಯವ್ರಿಗೆ ಬಿಟ್ಬಿಡಿ ಸರ್. ಬೆಳಗ್ಗೆ ನನಗೇನು ಆಗ್ತಾ ಇಲ್ಲ ಸರ್. ಆದರೆ ನಿನ್ನ ಗಾಡಿ ಸರ್ ಅದು ಬಿಡಿ ಸರ್, ನಾನು ಬೆಳಗ್ಗೆ ನೋಡ್ಕೊತೀನಿ ಸರ್. ಪ್ಲೀಸ್ ಸರ್ ನನ್ನ ಸರಿ, ಮನೆಯವ್ರಿಗೆ ಒಂದು ಕೆಲಸ ಮಾಡೋಣ, ನೀನು ಕೂತ್ಕೋ, ನಾನು ಟೋ ಮಾಡ್ತೀನಿ. ಸರಿ ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್. ನನ್ನ ಗಾಡೀಲೂ ಪೆಟ್ರೋಲ್ ಇರಲಿಲ್ಲಪ್ಪ. ಯಾರೋ ಮಹಾತಾಯಿ ಬಂದು ಹಣ ಸಹಾಯ ಮಾಡಿದ್ದಕ್ಕೆ ನಾನು ನಿನಗೆ ಸಹಾಯ ಮಾಡೋಕ್ಕಾಯ್ತು. ಮಾತೆಯ ಮಮತೆ ಸಾಗರದಂತೆ. ಆ ತಾಯಿಯ ಹರಕೆ ಮತ್ತು ಬಯಕೆ ನಿನ್ನ ಸುಖವೊಂದೇ. ಆ ತಾಯಿಯ ಹಾರೈಕೆಯು ನಿನ್ನ ಶ್ರೀರಕ್ಷೆ. ಆ ತಾಯಿಯ ತುತ್ತು ನಿನ್ನ ಬಾಳಿಗೆ ಸ್ವತ್ತು. ನಿನ್ನ ನಿಂದನೆಯಲ್ಲಿ ನೊಂದು ಕಗ್ಗತ್ತಲಾದ ಆ ತಾಯ ಬಾಳಲಿ ಪ್ರೀತಿ ಎಂಬ ಬೆಳಕನ್ನು ಚೆಲ್ಲು. ಹೋಗು ಹೋಗು ಮರಳಿ ಮಡಿಲಿಗೆ.